ಲೂಕನು ಬರೆದಂಥ ಸುವಾರ್ತೆ 22ನೇ ಅಧ್ಯಾಯ 21ನೆಯ ವಾಕ್ಯ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಕೈ ಇಟ್ಟು ಊಟ ಮಾಡುತ್ತಿದ್ದಾನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಕಡೆಯ ಭೋಜನವನ್ನು ಮಾಡುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಇನ್ನೇನು ದುಷ್ಟರ ಕೈಗೆ ಹಿಡಿದು ಕೊಡಲ್ಪಟ್ಟು ಬಾಧೆಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ಸಾಯಬೇಕು, ಅದಕ್ಕೆ ಮುಂಚಿತವಾಗಿ ಆತನು ತನ್ನ ಶಿಷ್ಯರೊಂದಿಗೆ ಊಟವನ್ನು ಮಾಡುತ್ತಾ ಇರುವಾಗ ಅವರೊಟ್ಟಿಗೆ ಅನೇಕ ವಿಷಯಗಳನ್ನು ಮಾತನಾಡಿದನು, ಹಲವು ಕಾರ್ಯಗಳನ್ನು ಅವರಿಗೆ ಬಹಿರಂಗಪಡಿಸಿದನು. ಅದರ ಮಧ್ಯದಲ್ಲಿ ಆತ ಒಂದು ಕಾರ್ಯವನ್ನು ಹೇಳಿದನು, ನೋಡಿರೆ, ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ ಎಂಬುದಾಗಿ. ನೋಡುವಂಥ ಸಮಯದಲ್ಲಿ ಅಲ್ಲಿಯವರೆಗೂ ಶಿಷ್ಯರು ಬೇರೆಯವರನ್ನ, ಅದರಲ್ಲೂ ಕೂಡ ಕೆಲವು ಪರಿಸಾಯರನ್ನ, ಇಲ್ಲ ಮಹಾಯಾಜಕರ ಕಡೆಯವರನ್ನ ಅಥವಾ ರೋಮನ್ನರನ್ನ ತಮ್ಮ ಶತ್ರುಗಳು ಅಥವಾ ತಮಗೆ ಕೇಡನ್ನ ಮಾಡುವಂಥವರು ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದರು. ಆದರೆ ತಮ್ಮೊಳಗೆ, ಅಂದರೆ ಅದರಲ್ಲೂ ಕೂಡ 12 ಮಂದಿ ಶಿಷ್ಯರೊಳಗೆ ಒಬ್ಬನು ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಕಾರ್ಯ ಮಾಡುವಂಥ ಮನಸ್ಸನ್ನು ಹೊಂದಿದವನಾಗಿದ್ದಾನೆ. ಅವನು ಯೇಸು ಕ್ರಿಸ್ತನನ್ನು ಹಿಡಿದುಕೊಡುತ್ತಾನೆ ಎಂಬಂಥ ಸುದ್ದಿ ಅವರ ಕಿವಿಗೆ ಬಿದ್ದ ಕೂಡಲೇ ಅವರಲ್ಲಿ ಒಂದು ಆತಂಕ ಉಂಟಾಯಿತು. ಯಾರೆಂಬುದಾಗಿ ಒಬ್ಬರನ್ನೊಬ್ಬರು ಕೇಳುವುದಕ್ಕೆ ಆರಂಭಿಸಿದರು. ಕಾರಣ ಅವರೆಲ್ಲರೂ ಕೂಡ ಪರಸ್ಪರ ಒಂದಾಗಿ, ನಾವೆಲ್ಲರೂ ಕೂಡ ಒಂದೇ ಎಂಬಂಥ ಭಾವನೆಯಿಂದ ಜೀವಿಸುತ್ತಾ ಇದ್ದರು. ಎಲ್ಲರೂ ಕೂಡ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಆತನಿಗೆ ಅಧೀನವಾಗಿ ನಡೆದುಕೊಳ್ಳುತ್ತಾ ಇದ್ದರು. ಈ ರೀತಿಯಾಗಿರುವಾಗ ಅದರಲ್ಲಿ ಒಬ್ಬನು ಇಷ್ಟು ವಿರೋಧವಾದಂಥ ಕೆಲಸವನ್ನು ಮಾಡುವಂಥ ಮನಸ್ಸುಳ್ಳವನಾಗಿದ್ದಾನೆಂಬುದಾಗಿ ತಿಳಿಯುವಾಗ ಅದು ದೊಡ್ಡ ಒಂದು ಆತಂಕವನ್ನು, ದೊಡ್ಡ ಒಂದು ಕಳವಳವನ್ನು ಉಂಟು ಮಾಡಿತು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳು ಕೂಡ ಇರಬಹುದು. ಕೆಲವೊಮ್ಮೆ ಶತ್ರುಗಳಾಗಿರುವಂಥವರು ಬೇರೆಯವರು, ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುವಂಥವರು ಅವರು ಇವರು ಎಂಬುದಾಗಿ ನಾವು ಹಲವಾರು ಯೋಚನೆಗಳನ್ನು ಮಾಡಿರುತ್ತೇವೆ. ಅದೇ ಸಮಯದಲ್ಲಿ ಇವರು ನಮ್ಮವರು, ಇವರು ನಮ್ಮೊಂದಿಗೆ ಇರುವಂಥವರು, ಇವರು ನಮಗೆ ಸಹಾಯವಾಗಿ ಇರುತ್ತಾರೆ, ಏನೇ ಮಾಡಿದರೂ ಕೂಡ ನಮಗೆ ವಿರೋಧವಾಗೆಲ್ಲ ಹೋಗುವುದಿಲ್ಲ ಎಂಬುದಾಗಿ ನಾವು ಬಹಳವಾಗಿ ನಂಬಿರುತ್ತೇವೆ. ಆದರೆ ಅಂಥವರಿಂದಲೇ ನಮಗೆ ದ್ರೋಹಗಳಾಗುವಾಗ, ನಮಗೆ ವಿರೋಧವಾದಂಥ ಕಾರ್ಯಗಳು ಸಂಭವಿಸುವಾಗ ಅವರು ನಮಗೆ ವಿರೋಧವಾಗಿ ಎದ್ದು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ನಮಗೆ ಬಹಳ ಕಳವಳ, ದುಃಖ, ಗಾಬರಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ರೀತಿ ನಿರಾಸೆ ಉಂಟಾಗಿ ಬಿಡುತ್ತದೆ. ಇವರು ಹೇಗೆ ನನಗೆ ವಿರೋಧವಾಗಿ ಈ ರೀತಿ ಮಾಡಬಹುದು, ಈ ರೀತಿ ಯೋಚಿಸಬಹುದು, ಈ ರೀತಿಯಾಗಿ ಮಾತನಾಡಬಹುದೆಂಬುದಾಗಿ ಆತನ ಉದ್ದೇಶಗಳನ್ನು ನೆರವೇರಿಸಿ ನಿಮ್ಮನ್ನು ಆಶೀರ್ವದಿಸಿ ಸಂತೋಷಪಡಿಸುತ್ತಾನೆ. ಈ ರೀತಿಯ ಕೆಲವೊಂದು ದ್ರೋಹಗಳನ್ನು, ವಂಚನೆಗಳನ್ನು, ಮೋಸಗಳನ್ನು ನೀವು ಸಂಧಿಸಬೇಕಾಗಿ ಬಂದರೂ ಕೂಡ ಅದು ನಿಮಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಸ್ವಲ್ಪ ದಿನಗಳ ಇಕ್ಕಟ್ಟುಗಳು ಇದ್ದರೂ ಕೂಡ ನೀವು ಖಂಡಿತವಾಗಿ ಅದನ್ನು ದಾಟಿ ಬರುತ್ತೀರಾ, ಜಯಶಾಲಿಗಳಾಗುತ್ತೀರಾ, ದೇವರ ವಾಗ್ದಾನದ ಪರಿಪೂರ್ಣತೆಯನ್ನು ನಿಶ್ಚಯವಾಗಿ ಹೊಂದುತ್ತೀರಾ. ನಿಮ್ಮ ಮೂಲಕವಾಗಿ ದೇವರ ನಾಮಕ್ಕೆ ಶ್ರೇಷ್ಠವಾದ ಘನತೆ ಸಲ್ಲಲಿದೆ. ಅದೇ ಸಮಯದಲ್ಲಿ ನಿಮಗೆ ವಿರೋಧವಾಗಿ ಎದ್ದಂಥವರು, ದ್ರೋಹ ಮಾಡಿದಂಥವರು ನೀವು ಹುಡುಕಿದರೂ ಕೂಡ ಸಿಕ್ಕದೇ ಇರುವಂತೆ ಮರೆಯಾಗಿ ಹೋಗಿಬಿಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದ್ರೋಹ ಮಾಡುವಂಥವರು ಇದ್ದೇ ಇರುತ್ತಾರೆ. ಆದರೆ ನಮ್ಮ ಸಂಗಡ ಯೇಸು ಕ್ರಿಸ್ತನಿರುವುದಾದರೆ ಆತನು ನಮ್ಮನ್ನು ಅಂಥವರ ಕೈಗೆ ತಪ್ಪಿಸಿ, ಅಂಥವರ ದುರಾಲೋಚನೆಗಳಿಗೆ ತಪ್ಪಿಸಿ ವಿಶೇಷವಾದ ಸುರಕ್ಷತೆಯಲ್ಲಿಯೂ ಆಶೀರ್ವಾದಗಳಲ್ಲಿಯೂ ಮುನ್ನಡೆಸುತ್ತಾನೆ. ಆತನ ವಾಗ್ದಾನಗಳೆಲ್ಲವೂ ಕೂಡ ನಮ್ಮಲ್ಲಿ ನೆರವೇರುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ 12 ಮಂದಿ ಶಿಷ್ಯರಲ್ಲಿಯೇ ಒಬ್ಬನು ಯೇಸು ಕ್ರಿಸ್ತನನ್ನು ಹಿಡಿದು ಕೊಡುತ್ತಾನೆ ಎಂಬಂಥ ಸುದ್ದಿಯನ್ನು ಕೇಳಿದ ಕೂಡಲೇ ಶಿಷ್ಯರಲ್ಲಿ ಒಂದು ಕಳವಳ, ಒಂದು ಆತಂಕ ಉಂಟಾಯಿತು. ನಮ್ಮಲ್ಲಿ ಒಬ್ಬನ ಎಂಬುದಾಗಿ ವಿಸ್ಮಯಗೊಳ್ಳುವಂಥ ರೀತಿಯಲ್ಲಿ ಕಾರ್ಯಗಳು ನಡೆದಂತೆ ಈ ದಿವಸಗಳಲ್ಲಿ ಕೂಡ ನಮ್ಮ ಜೀವಿತಗಳಲ್ಲೂ ನಡೆಯುತ್ತವೆ. ನಮ್ಮೊಂದಿಗೆ ಇರುವಂಥವರೇ, ನಮಗೆ ಹತ್ತಿರವಾಗಿರುವಂಥವರೇ, ನಾವು ನಂಬಿದಂಥವರೇ ನಮಗೆ ದ್ರೋಹಗಳನ್ನು ಮಾಡುವಾಗ, ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುವಾಗ, ಮಾತನಾಡುವಾಗ, ವಂಚನೆಗಳನ್ನು ಮಾಡುವಾಗ ನಮಗೆ ಅದು ದುಃಖವನ್ನುಂಟು ಮಾಡುತ್ತದೆ. ಅವರ ಕಾರ್ಯಗಳು ನಮ್ಮಲ್ಲಿ ವೇದನೆಗಳನ್ನುಂಟು ಮಾಡಿ ನಿರಾಸೆಗಳನ್ನುಂಟು ಮಾಡುತ್ತದೆ. ಆದರೆ ಅದರ ಮಧ್ಯದಲ್ಲಿ ಕೂಡ ಕರ್ತನೆ ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು, ಯೇಸುವೆ ನೀನು ಇದನ್ನೆಲ್ಲವನ್ನ ಸಹಿಸಿಕೊಂಡಿದೆಯಾ, ಇದನ್ನೆಲ್ಲವನ್ನ ಜಯಿಸಿ ಜಯಶಾಲಿಯಾಗಿದೆಯಾ, ಅದನ್ನು ಅರಿತು ಅದಕ್ಕನುಗುಣವಾಗಿ ನಮ್ಮನ್ನು ಕೂಡ ಸಿದ್ಧಪಡಿಸಿಕೊಂಡು ನಿನಗೆ ಸಮರ್ಪಿಸಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ. ಮನುಷ್ಯರ ದ್ರೋಹಗಳು, ವಂಚನೆಗಳು ನೀಗಿ ಜೀವಿತದಂಥ ಉದ್ದೇಶಗಳು ಪರಿಪೂರ್ಣಗೊಳ್ಳಲಿ. ನಿನ್ನ ಆಶೀರ್ವಾದಗಳನ್ನು, ವಾಗ್ದಾನದ ಪರಿಪೂರ್ಣತೆಯನ್ನು ನಿಶ್ಚಯವಾಗಿ ಅನುಗ್ರಹಿಸು, ಆಶೀರ್ವದಿಸು ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಕರ್ತನೆ ಸಂತೈಸು, ಬಲಪಡಿಸು, ವಿಶೇಷ ರೀತಿಗಳಲ್ಲಿ ಘನವಂತರನ್ನಾಗಿ ನೆಲೆಗೊಳಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.